ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ. ಆದ್ಮೇಲೆ DK ಶಿವಕುಮಾರ್ ಅವರು ಯಾವ ಗಳಿಗೆಯಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು ಅನ್ನುವಂಥ ಮಾತನ್ನು ಮಾತಾಡಿದರು. ಸಹಜದ ಗೋಕಾಕ್ ಮೊದಲಿಂದಲೂ ಜಿಲ್ಲೆ ಆಗಬೇಕಂತ ಬಯಸಿದಂಥದ್ದು. ಜನಗಣತಿ ದಿಶೆಯಲ್ಲೇ ಆಗಲಿಕ್ಕಿಲ್ಲ ಅಂತ ಎಲ್ಲರೂ ಮೌನ ವಹಿಸೋ ಸಂದರ್ಭದಲ್ಲೇ ಒಂದು ಹೊಸ ಐಡಿಯಾ ಕೊಟ್ಟಂಥವ್ರು DK ಶಿವಕುಮಾರ್ ಅವರು. ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅನ್ನುವಂಥ ಮಾತನ್ನು. ಹೀಗಾಗಿ ಸಹಜವಾಗಿ ಇವತ್ತು ನಮ್ಮ ಗೋಕಾಕದ ಅದರಲ್ಲೂ ಮೊದಲಿನಿಂದಲೂ ಗೋಕಾಕ್ ಜಿಲ್ಲೆ ಆಗಲೇಬೇಕೆಂದು ಹೋರಾಟ ಮಾಡ್ತಾ ಬಂದಂತಹ ಅಶೋಕ್ ನಿಂಗಯ್ಯ ಪೂಜಾರಿ ಅವರು ಪ್ರೆಸ್ ಕರೆದ ನಮ್ಮ ಜಿಲ್ಲೆ ಮೊದಲಾಗಬೇಕು ಗೋಕಾಕ್, ಆಮೇಲೆ ಉಳಿದು ಅನ್ನುವಂಥ ಮಾತನ್ನು ಅಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ. ಸಹಜದ ಗೋಕಾಕದವರು ಗೋಕಾಕ್ ಬಗ್ಗೆ ಅವ್ರಿಗೂ ಜಿಲ್ಲೆ ಆಗಬೇಕು ಅನ್ನೋದು ಬಯಕೆ ಬಹು ವರ್ಷಗಳದ್ದು, ಬಹು ದಶಕಗಳದ್ದು. ಹೀಗಾಗಿ ಅವರು ಒತ್ತಾಯ ಮಾಡೋದು ಜೊತೆಗೆ ಮಂತ್ರಿಗಳಿಗೂ ಸಹಿತ ಒತ್ತಾಯ ಮಾಡ್ತಾ ಜಿಲ್ಲೆ ಮಾಡಲೇಬೇಕು ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋದು ಮಾತಾಡಿದ್ದಾರೆ. ಮತ್ತಿದು ಜಿಲ್ಲಾ ರಚನೆಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಒಂದೇನು ಕೆಲಸದ ಅದಕ್ಕೆ ಹೊಸ ಚಾಲನೆ ಸಿಗುವ ರೀತಿ ಕಾಣ್ತಾ ಇದೆ ಅಂತ. ಇದರಿಂದ ಯಾರಿಗೆ ರಾಜಕೀಯ ಲಾಭ ಎಷ್ಟು ಆಗ್ತದೋ ಗೊತ್ತಿಲ್ಲ. ಈ ಜಿಲ್ಲೆ ಒಡೆಯೋದ್ರಿಂದ ಜಾರಕಿಹೊಳಿ ಸಹೋದರರ ಶಕ್ತಿ ಕಡಿಮೆ ಆಗ್ತದಲ್ಲ ರಾಜಕೀಯವಾಗಿ, ಹಾಗೂ ವಿಚಾರ ಮಾಡೋರಿದ್ದಾರೆ. ಇಲ್ಲ ಹೆಚ್ಚಾಗ್ತದೆ ಅಂತ ವಿಚಾರ ಮಾಡೋರಿದ್ದಾರೆ. ಆದರೆ ಮೊನ್ನೆ ಸಲ ಆಗಬೇಕಾಯ್ತು ಸತೀಶ್ ಅವರಿಂದ, ಆಗಲಿಲ್ಲ. ಆದರೆ ಇವತ್ತು ಅವರಿಂದ ಆಗಲಾರ ಕೆಲಸವನ್ನು DK ಶಿ ಅವ್ರು ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ದಾಗ ಅದು ಹೇಗೋ ಮಾಡಲಪ್ಪ, ನಮ್ಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಇದರ ರಾಜಕೀಯ ಲಾಭ ಯಾರು ಬೇಕಾದವ್ರು ತೆಗೆದುಕೊಳ್ಳಿ. DK ಶಿ ಅವ್ರು ಮಾಡಿದ್ರೆ DK ಶಿ ಅವ್ರು ತೆಗೆದುಕೊಳ್ಳಿ, ಸತೀಶ್ ಜಾರಕಿಹೊಳಿ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ತೊಗೊಂಡ್ರು. ಇಬ್ಬರು ಮುಖ್ಯಮಂತ್ರಿ ಪದವಿಯ ಕಾಂಪಿಟೇಟರ್ಸ್. ಇವತ್ತು ಅವರಿಬ್ಬರ ಮಧ್ಯದಲ್ಲಿ ಜಿಲ್ಲಾ ವಿಭಜನೆ ವಿಷಯ ಬಂದು ನಿಂತದ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗ್ಯದ. ಸಹಜದ ರಾಜಕೀಯ ಮಾಡೋರು ಎಲ್ಲರೂ ರಾಜಕೀಯ ಮಾಡ್ತಿರ್ತಾರೆ. DK ಶಿವಕುಮಾರ್ ಅವ್ರಿಗೂ ಸಹಿತ ಈಗ ಹೇಗಾದರೂ ಮಾಡಿ ಸತೀಶ್ ಅವರನ್ನು ಮುಖ್ಯಮಂತ್ರಿ ಕಾಂಪಿಟೇಷನಿಂದ ಬದಿಗೆ ಸರಿಸಬೇಕು ಅನ್ನೋಂಥ ಸಹಜ ಐಡಿಯಾ ಇದ್ದೇ ಇರ್ತದೆ. ಹಾಗೆ ಇವ್ರಿಗೂ ಸಹಿತ ಹೇಗಪ್ಪ DK ಶಿ ಅವರಿಂದ ಈ ಮುಖ್ಯಮಂತ್ರಿ ಕುರ್ಚಿಯನ್ನು ಕರ್ಸ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ರಾಜಕೀಯ ಅವ್ರಿಗೆ ಬಿಟ್ಟಂಥದ್ದು. ಯಾರು ಏನು ಎಷ್ಟು ಮಟ್ಟಿಗೆ ಗಟ್ಟಿ ಆಗ್ತಾರೋ ಅಥವಾ ಎಷ್ಟು ವೀಕ್ ಆಗ್ತಾರೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಈಗ ನಮಗೆ ಜಿಲ್ಲೆ ಆಗಬೇಕು ಅನ್ನೋದು ಒಂದೇ ಬಯಕೆ. ಅದಕ್ಕೆ ಅಶೋಕ್ ಪೂಜಾರಿ ಅವರು ಪ್ರೆಸ್ ಕರೆದ ನಮ್ಮ ಹೋರಾಟ ಶುರು ಮಾಡ್ತೀವಿ, ಮಂತ್ರಿಗಳು ಮಾಡಬೇಕು ಅಂದರೆ ಸತೀಶ್ ಅವ್ರ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸತೀಶ್ ಅವ್ರ ಮೂಲದಾಗ ಗೋಕಾಕದವರು ಅನ್ನೋದನ್ನು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಗೋಕಾಕ್ನಿಂದಾಗೇ ಇವತ್ತು ರಾಜ್ಯ ಮಟ್ಟದಲ್ಲೇ ರಾಷ್ಟ್ರ ಮಟ್ಟದ ಹೆಸರು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಸ್ಪರ್ಧೆಗೆ ಬಂದು ನಿಂತಿದ್ದಾರೆ ಅನ್ನೋದನ್ನು ಅವರು ಮರ್ತಿಲ್ಲ ಅಂತ ಅನ್ನೋದು. ಹೀಗಾಗಿ ಅವರು ಜಿಲ್ಲೆ ಮಾಡಬೇಕಂತ ಓಡಾಡಿದ್ದನ್ನು ನಾವು ಇಲ್ಲಿ ನೆನಪಿಸ್ಬೇಕಾಗಿದೆ. ಅವರು ಹೋದರು, ಮಾಡಿದರು, ತಮ್ಮೊಂದಿಗೆ ನಮ್ಮ ಅಶ್ವಿನಿ ಸಂಪಾದನೆ ಮಾಡೋ ಶ್ರೀಗಳನ್ನಾಗಿರ್ಬೋದು, ಅಶೋಕ್ ಪೂಜಾರಿ ಅವರನ್ನು ಯಾರು ಸೋಕಾಲ್ಡ್ ಜಿಲ್ಲೆ ಆಗಬೇಕಾದ ಬೇಸರಲ್ಲ ಕರ್ಕೊಂಡೋಗಿ ಭೇಟಿ ಮಾಡಿಸಿದರು ಈ ಹಿಂದಿನ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇ. ಆದರೆ ಎರಡೂ ಆಗಲಿಲ್ಲ. ಯಾಕಂದ್ರೆ ನಮ್ಮನ್ನು